ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯದಮಖಿಲೈಸ್ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರಿಯಪ್ಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ನ್ಯಾಯಸುಧೆ ಆರಂಭದಲ್ಲಿ ಜಯತೀರ್ಥರು ಶ್ರೀಪತಿಯಾಗಿರತಕ್ಕಂತಹ ಲಕ್ಷ್ಮೀಪತಿಯಾಗಿರತಕ್ಕಂತಹ ನಾರಾಯಣನಿಗೆ ನಮಸ್ಕರಿಸಿದರು. ನಿತ್ಯ ಹಾಗೂ ಅಪರಿಮಿತವಾದ ಸದ್ಗುಣಗಳೆಂಬ ಮಾಣಿಕ್ಯಗಳ ಉಜ್ವಲ ಕಾಂತಿ ಸಮೂಹದ ಉಲ್ಲಾಸದಿಂದ ನಿತ್ಯ ಅಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪತ ಸಕಲಾವದ್ಯ ತಮಸೆ ಅಂತಹ ಕಾಂತಿ ಸಮೂಹದ ಉಲ್ಲಾಸದಿಂದ ನಿರಂತರ ದೂರೀಕೃತವಾದ ಸಕಲ ದೋಷಗಳೆಂಬ ಕತ್ತಲೆಯುಳ್ಳಂತಹ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲವಪುಷೇ. ಈ ಜಗತ್ತಿನ ಜನ್ಮ ಸೃಷ್ಟಿ, ಸ್ಥೇಮ ಸ್ಥಿತಿ, ಪ್ರಳಯ ಸಂಹಾರ ಇವೇ ಮೊದಲಾದವುಗಳ ರಚನಾ ಇವುಗಳನ್ನು ಮಾಡುವ ಶೀಲವಪುಷೇ ಸ್ವಭಾವವಾದ ದೇಹವುಳ್ಳಂತಹ ಅಶೇಷ ಆಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಅಶೇಷ ಎಲ್ಲ ಸಕಲ ಶ್ರುತಿ ಸ್ಮೃತಿಗಳ ಅಂತರಂಗದಿಂದ ಪ್ರಕಾಶಿತನಾಗಿರತಕ್ಕಂತಹ ಲಕ್ಷ್ಮೀಪತಿಯಾಗಿರತಕ್ಕಂತಹ ನಾರಾಯಣನಿಗೆ ನಮಸ್ಕಾರ ಅಂತ ಆಚಾರ್ಯರ ಮೂಲದಲ್ಲಿ ಏನು ಹೇಳಿದರು ಅದರ ವ್ಯಾಖ್ಯಾನ ರೂಪವಾಗಿ ಅವರು ಮಂಗಳಾಚರಣೆಯನ್ನು ಮಾಡಿ ಮುಂದೆ ವೇದವ್ಯಾಸರಿಗೆ ವಂದನೆ ಮಾಡ್ತಾ ಇದ್ದಾರೆ. ಏನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿ ಗೋಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇಮಾನಸಂ. ಎಲ್ಲ ಪ್ಯಾಸಿ ವಯಸ್ಸಲ್ಲಿದೆ ಇದು. ತೇನ ವ್ಯಾಸ ದಿವಾಕರೇಣ ಸತತಂ ಮೇಮಾನಸಂ ಮಾತ್ಯಾಜಿ ಅಂದರೆ ವೇದವ್ಯಾಸರೆಂಬ ದಿವಾಕರ ಸೂರ್ಯ ದಿವಾಕರೇಣ ವ್ಯಾಸ ದಿವಾಕರೇಣ ವೇದವ್ಯಾಸರೆಂಬ ಸೂರ್ಯ, ಆ ಸೂರ್ಯನು ನನ್ನ ಮನಸ್ಸನ್ನು ಬಿಡದಿರಲಿ ಅಂದರೆ ನನ್ನ ಮನಸ್ಸಿನಿಂದ ಅವನು ಎಂದೊಂದು ದೂರ ಸರಿಯದೇ ಇರಲಿ ಅಂತ ಹೇಳ್ತಾ ಇದ್ದಾರೆ. ಎಂತಹ ವ್ಯಾಸರು? ವೇದವ್ಯಾಸರು ಎಂಥವರು? ಸೂರ್ಯನ ರೂಪಕದೊಂದಿಗೆ ವರ್ಣಿಸ್ತಾ ಜಯತೀರ್ಥರು ಇಂತಹ ವೇದವ್ಯಾಸರು ನನ್ನ ಮನಸ್ಸಿನಿಂದ ಎಂದೂ ದೂರ ಸರಿಯದಿರಲಿ, ಸತತಂ ಎಂದೂ ಮೇ ಮಾನಸಂ ಮಾತ್ಯಾಜಿ ನನ್ನ ಮನಸ್ಸನ್ನು ಬಿಡದಿರಲಿ, ಅರ್ಥಾತ್ ನನ್ನ ಮನಸ್ಸಿನಿಂದ ದೂರ ಸರಿಯದಿರಲಿ. ವೇದವ್ಯಾಸರೆಂಬ ಸೂರ್ಯ, ಸೂರ್ಯನ ಹೋಲಿಕೆಯನ್ನು ಕೊಟ್ಟಿದ್ದಾರೆ ವೇದವ್ಯಾಸರಿಗೆ. ಸೂರ್ಯ ಏನು ಮಾಡ್ತಾನೆ? ಸೂರ್ಯ ತನ್ನ ಕಿರಣ ಸಮೂಹದಿಂದ ಲೋಕವನ್ನು ಬೆಳಗ್ತಾನೆ, ತನ್ನ ಕಿರಣ ಸಮೂಹವನ್ನು ವಿಸ್ತಾರಗೊಳಿಸ್ತಾನೆ. ಸೂರ್ಯೋದಯ ಆದಂತೆ ಅವನ ಕಿರಣಗಳು ಹೆಚ್ಚೆಚ್ಚಾಗ್ತಾ ಹೋಗ್ತವೆ. ಇಡೀ ಭೂಮಂಡಲದಲ್ಲಿ ತನ್ನ ಕಿರಣ ಸಮೂಹವನ್ನು ವ್ಯಾಪಿಸ್ತಾ ಹೋಗ್ತಾನೆ. ಆಮೇಲೆ ಸೂರ್ಯ ಉದಯವಾದಾಗ ಕಮಲ ಅರಳತ್ತೆ, ಕಮಲವನ್ನು ಅರಳಿಸ್ತಾನೆ. ಹಾಗೆ ತನ್ನ ಪ್ರಕಾಶದಿಂದ ಎಲ್ಲ ಪದಾರ್ಥಗಳು ಸ್ಪಷ್ಟವಾಗಿ ಜನರಿಗೆ ಕಾಣುವಂತೆ ಮಾಡ್ತಾನೆ ಸೂರ್ಯ. ಎಲ್ಲ ವಸ್ತುಗಳು
ಕತ್ತಲೆಯಲ್ಲಿ ಕಣ್ಮರೆಯಾಗಿರ್ತವೆ, ಅವುಗಳೆಲ್ಲ ಸ್ಪಷ್ಟವಾಗಿ ಕಾಣಿಸುವ ಹಾಗೆ ಸೂರ್ಯ ಮಾಡ್ತಾನೆ. ಮತ್ತು ತನ್ನ ಕಿರಣಗಳಿಂದ ಕತ್ತಲೆಯನ್ನು ನಾಶ ಮಾಡ್ತಾನೆ. ಹಾಗೆಯೇ ಅವ ಹಿಮದ ಬಂಡೆಗಳನ್ನು, ಹಿಮಾಲಯ ಪರದಿರತಕ್ಕಂತಹ ಹಿಮದ ಬಂಡೆಗಳನ್ನು ಅವ ಕರಗಿಸ್ತಾನೆ. ಕಲ್ಲು ಬಂಡೆಗಳ ಹಾಗಿರ್ತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ಕತ್ತಲೆ ಅದನ್ನು ಪರಿಹಾರ ಮಾಡ್ತಾನೆ. ಹೇಗೋ ಹಾಗೆ ವೇದವ್ಯಾಸರು ಕೂಡ ಸೂರ್ಯನಂತೆ ಮಾಡ್ತಾ ಇದ್ದಾರೆ ಅಂತ. ಭೂಮಿ ವಲಯೇ ಏನ, ಯಾವ ವೇದವ್ಯಾಸರಿಂದ ಭೂಮಿ ವಲಯೇ ಈ ವೇದವ್ಯಾಸರು ಈ ಭೂಮಂಡಲದಲ್ಲಿ ಗೋಸಂತತಿ, ಗೋ ಅಂದರೆ ಕಿರಣ, ಕಿರಣದ ಸಂತತಿ, ಕಿರಣದ ಸಂತತಿಯನ್ನು ಸೂರ್ಯ ಹರಡಿದರೆ ಇವರು ಗೋಸಂತತಿ. ಗೋ ಅಂದರೆ ವಾಕ್ಯ ಅಂತ, ವಾಕ್ ಸಮೂಹ. ಮಹಾಭಾರತಾದಿ ಗ್ರಂಥಗಳನ್ನು ನಿರ್ಮಾಣ ಮಾಡುವ ಮೂಲಕವಾಗಿ ಆ ವಾಕ್ ಸಂತತಿಯನ್ನು ಇವರು ವಿಸ್ತಾರಿಸಿದರು. ಹಾಗೆಯೇ ಸೂರ್ಯನೇನು ಮಾಡ್ತಾನೆ, ಇವರು ವೇದವ್ಯಾಸರು ಸೂರ್ಯನು ಕಿರಣಗಳ ಸಂತತಿಯನ್ನು ಹೆಚ್ಚಿಸುವ ಹಾಗೆ ಮಹಾಭಾರತಾದಿ ಗ್ರಂಥಗಳನ್ನು ರಚನೆ ಮಾಡಿ ವಾಕ್ ಸಮೂಹವನ್ನು ನಿರ್ಮಾಣ ಮಾಡಿದರು. ಸೂರ್ಯ ಕಮಲವನ್ನು ಅರಳಿಸಿದರೆ ವೇದವ್ಯಾಸರು ವೇದವೆಂಬ ಕಮಲವನ್ನು ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯ, ಶ್ರುತಿ ಪಂಕಜ, ಪಂಕಜ ಅಂದರೆ ಕಮಲ, ಪಂಕ ಅಂದರೆ ಕೆಸರು, ಕೆಸರಿನಲ್ಲಿ ಹುಟ್ಟತ್ತೆ, ಅದಕ್ಕೆ ಪಂಕಜ ಅಂತ ಹೇಳೋದು. ಶ್ರುತಿ ಪಂಕಜ ವೇದವೆಂಬ ಕಮಲವನ್ನು ಪ್ರಾಬೋಧಿ, ವೇದವೆಂಬ ಕಮಲವು ಪ್ರಾಬೋಧಿ ಅರಳಿಸಲ್ಪಟ್ಟಿತು. ಎಲ್ಲ ಕರ್ಮಣಿ ಪ್ರಯೋಗದಲ್ಲಿರುವುದು ಇಲ್ಲಿ ವ್ಯಾಸವಾಯ್ಸಲ್ಲೇ. ಶ್ರುತಿ ಪಂಕಜಂ ಏನ, ಯಾವ ವೇದವ್ಯಾಸರಿಂದ ಶ್ರುತಿ ಪಂಕಜಂ ಈ ವೇದವೆಂಬ ಕಮಲವು ಕರುಣೆಯ, ಕರುಣೆಯಿಂದ ಪ್ರಾಬೋಧಿ ಅರಳಿಸಲ್ಪಟ್ಟಿತೋ ಅಂತಹ ವೇದವ್ಯಾಸರು ಅಂತ. ಈ ಸೂರ್ಯನು ಭೂಮಿಯಲ್ಲಿ ಕಿರಣಗಳನ್ನು ಹೆಚ್ಚಿಸಿದಂತೆ ಇವರು ಮಾತುಗಳೆಂಬ ಕಿರಣಗಳನ್ನು ಮಹಾಭಾರತ ರಚನೆ ಮಾಡಿದರು, ವೇದ ವಿಭಾಗ ಮಾಡಿದರು, ಪುರಾಣಗಳನ್ನು ರಚನೆ ಮಾಡಿದರು. ಹೀಗೆ ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂತಹ ಬ್ರಹ್ಮಸೂತ್ರವನ್ನು ಬರೆದರು, ಪುರಾಣಗಳನ್ನು ಬರೆದರು. ಅದರ ಮೂಲಕವಾಗಿ ಇವರು ಅಜ್ಞರಿಗೆ ವೇದಾರ್ಥವು ತಿಳಿಯುವಂತೆ ಮಾಡಿದರು ಅಂತರ್ಥ. ವೇದಾರ್ಥ ತಿಳಿಯುವಂತೆ ಮಾಡಿದರು. ಶ್ರುತಿ ಪಂಕಜವನ್ನು ಅರಳಿಸಿದರು ಅಂದ್ರೇನು, ಆ ವೇದದ ಅರ್ಥ ತಿಳಿಯುವಂತೆ ಮಾಡಿದರು. ಇನ್ನು ಪ್ರಾಕಾಶಿ ತತ್ವಂ ಪರಂ, ಪರಂ ತತ್ವಂ ಪ್ರಾಕಾಶಿ, ಪರತತ್ವ ಪ್ರಕಾಶಲ್ಪಟ್ಟಿತು. ಆ ಸೂರ್ಯನು ಎಲ್ಲ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡಿದರೆ ವೇದವ್ಯಾಸರು ವೇದದ ನಿಜವಾದ ಅರ್ಥವನ್ನು ತಿಳಿಸುವುದರ ಮೂಲಕವಾಗಿ ಪರತತ್ವವನ್ನು ಪ್ರಕಾಶಗೊಳಿಸಿದರು. ಆಮೇಲೆ ಸೂರ್ಯ ತನ್ನ ಕಿರಣಗಳಿಂದ ಕತ್ತಲೆಯನ್ನು ನಾಶ ಮಾಡಿದರೆ ವೇದವ್ಯಾಸ ಎಂಬ ಸೂರ್ಯ ತನ್ನ ಗ್ರಂಥ ವಾಕ್ಯಗಳೆಂಬ ಪ್ರಖರ ಕಿರಣಗಳಿಂದ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರ ಶಾಕಾರಿ ಸನ್ಮಾರ್ಗಃ. ಸೂರ್ಯ ಕತ್ತಲೆಯನ್ನು ನಿವಾರಣೆ ಮಾಡಿದರೆ ಇವರು ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡಿದರು. ಅಜ್ಞಾನವೆಂಬ ಕತ್ತಲೆಯನ್ನು ಇವರು ತಮ್ಮ ಗ್ರಂಥವಾಕ್ಯಗಳೆಂಬ ಪ್ರಖರ ಕಿರಣಗಳಿಂದ ಪಾರಮಾರ್ಥಿಕವಾಗಿರತಕ್ಕಂತಹ ಪ್ರಕೃಷ್ಟವಾಗಿರತಕ್ಕಂತಹ ಪ್ರಮೇಯಗಳನ್ನು ಪ್ರಕಾಶಗೊಳಿಸಿ ಆ ಮೂಲಕ ಅಜ್ಞಾನ ವಿಪರೀತ ಜ್ಞಾನವೆಂಬ ಕಲ್ಲು ಬಂಡೆಗಳು, ಅಷ್ಟು ಸುಲಭದಲ್ಲಿ ಅಜ್ಞಾನ ಹೋಗಲ್ಲ, ಬಂಡೆ ಅದು, ಅಜ್ಞಾನ ವಿಪರೀತ ಜ್ಞಾನಗಳೆಂಬ ಕಲ್ಲುಗಳು, ಅವುಗಳನ್ನು ಬಹಳ ಸುಲಭವಾಗಿ ಕರಗಿಸಿದರು. ಆ ಸೂರ್ಯ ಕತ್ತಲೆಯನ್ನು ಕರಗಿಸಿದರೆ
ಇವರು ಅಜ್ಞಾನ ವಿಪರೀತ ಜ್ಞಾನಗಳನ್ನು ಧ್ವಂಸಗೊಳಿಸಿದರು. ಅಷ್ಟು ಮಾತ್ರ ಅಲ್ಲ, ವೇದವ್ಯಾಸರೆಂಬ ಸೂರ್ಯ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗ, ಆ ಮೂಲಕವಾಗಿ ಸಾಧು ಸಜ್ಜನ ಸಮೂಹವನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದರು. ಅಂತಹ ವೇದವ್ಯಾಸರು ನನ್ನ ಮನಸ್ಸಿನಿಂದ ಎಂದೆಂದೂ ದೂರ ಸರಿಯದೇ ಇರಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನ ಯಾವ ವೇದವ್ಯಾಸರಿಂದ ಭೂಮಿವಲಯೇ ಭೂಮಂಡಲದಲ್ಲಿ ಪ್ರಾದುರಭಾವಿ ಅವತರಿಸಲ್ಪಟ್ಟು ಗೋಸಂತತಿ ಈ ಮಹಾಭಾರತಾದಿ ವಾಕ್ಯಗಳ ಸಂತತಿಯು ವಿಸ್ತಾರಿ ವಿಸ್ತರಿಸಲ್ಪಟ್ಟಿತು. ಕರುಣೆಯಿಂದ ಶ್ರುತಿ ಪಂಕಜಂ ವೇದವೆಂಬ ಕಮಲವು ಪ್ರಾಬೋಧಿ ಅರಳಿಸಲ್ಪಟ್ಟಿತು. ಹಾಗೆ ಪರತತ್ವವು ಪ್ರಾಕಾಶಿ ಬೆಳಕಿಗೆ ಬಂದು ಪ್ರಕಾಶಿಸಲ್ಪಟ್ಟಿತು. ಹಾಗೆ ಧ್ವಾಂತಂ ಧ್ವಂಸಮನಾಯಿ, ಧ್ವಾಂತಂ ಕತ್ತಲೆ, ಅಜ್ಞಾನ ವಿಪರೀತ ಜ್ಞಾನವೆಂಬ ಘನೀಭೂತವಾಗಿರತಕ್ಕಂತಹ ಕತ್ತಲೆಯ ಸಮೂಹವು ಯಾವ ವೇದವ್ಯಾಸರಿಂದ ಧ್ವಂಸಂ ಅನಾಯಿ ನಾಶಗೊಳಿಸಲ್ಪಟ್ಟಿತೋ. ಹಾಗೆಯೇ ಸನ್ಮಾರ್ಗಗ ಸಾಧುನಿಕರ ಸಜ್ಜನರ ಸಮೂಹವು ಸನ್ಮಾರ್ಗಗ ಸರಿಯಾದ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಲ್ಪಟ್ಟಿತೋ. ತೇನ ಅಂತಹ ವ್ಯಾಸದಿವಾಕರೇಣ ವೇದವ್ಯಾಸರೆಂಬ ಸೂರ್ಯನಿಂದ ಸತತಂ ಯಾವಾಗಲೂ ಮೇ ಮಾನಸಂ ನನ್ನ ಮನಸ್ಸು ಮಾತ್ಯಾಜಿ ಬಿಡದಿರಲಿ. ವೇದವ್ಯಾಸರಿಂದ ನನ್ನ ಮನಸ್ಸು ಬಿಡಲ್ಪಡದೇ ಇರಲಿ ಅಂದರೆ ನನ್ನ ಮನಸ್ಸಿನಿಂದ ಅವರು ಯಾವತ್ತೂ ದೂರ ಹೋಗದೇ ಇರಲಿ. ಸೂರ್ಯ ಕತ್ತಲೆಯನ್ನು ದೂರ ಮಾಡಿ ಎಲ್ಲರೂ ಒಳ್ಳೆಯ ದಾರಿಯಲ್ಲಿ ಹೋಗುವಂತೆ ಮಾಡಿದರೆ ವೇದವ್ಯಾಸರು ಪರತತ್ವ ಪ್ರಕಾಶನದ ಮೂಲಕವಾಗಿ ಸಜ್ಜನರು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದರು. ಅಂತಹ ವೇದವ್ಯಾಸರೆಂಬ ಅದ್ವಿತೀಯ ಸೂರ್ಯ ಅವರು ಯಾವತ್ತೂ ನನ್ನ ಮನಸ್ಸಿನಿಂದ ದೂರ ಸರಿಯದೆ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸಲಿ ಅಂತ ವೇದವ್ಯಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ಲೋಕದ ಅನ್ವಯಾನುಸಾರ ಅರ್ಥ ಹೇಳ್ತಾರೆ ನೋಡಿ. ಏನ ಯಾವ ವೇದವ್ಯಾಸರೆಂಬ ಸೂರ್ಯನಿಂದ ಕರುಣೆಯಿಂದ ಭೂಮಿವಲಯೇ ಈ ಭೂಮಂಡಲದಲ್ಲಿ ಪ್ರಾದುರಭಾವಿ ಅವತರಿಸಲ್ಪಟ್ಟು ಗೋಸಂತತಿ ಬ್ರಹ್ಮಸೂತ್ರ ಮಹಾಭಾರತ ಭಾಗವತ ಮುಂತಾದ ಸರ್ವೋತ್ಕೃಷ್ಟ ಗ್ರಂಥ ಸಮೂಹಗಳೆಂಬ ಉಜ್ವಲ ಕಿರಣಗಳು ವಿಸ್ತಾರಿ ವ್ಯಾಪಿಸಲ್ಪಟ್ಟವೋ ಹಬ್ಬಲ್ಪಟ್ಟವೋ. ಹಾಗೆಯೇ ಶ್ರುತಿ ಪಂಕಜಂ ಶ್ರುತಿಯೆಂಬ ಕಮಲವು ಪ್ರಾಬೋಧಿ ಅರಳಿಸಲ್ಪಟ್ಟಿತೋ. ಹಾಗೆಯೇ ಸ್ವರಂ ತತ್ವಂ ಸರ್ವೋತ್ತಮ ಆಗಿರತಕ್ಕಂತಹ ಆ ಪರತತ್ವವನ್ನು ಪರತತ್ವವು ಪ್ರಾಕಾಶಿ ಬೆಳಕಿಗೆ ತರಲ್ಪಟ್ಟಿತೋ. ಆ ಮೂಲಕವಾಗಿ ಧ್ವಂಸಂ ಅನಾಯಿ ಧ್ವಾಂತಂ ಅಜ್ಞಾನ ವಿಪರೀತ ಜ್ಞಾನಗಳೆಂಬ ಘನೀಭೂತವಾಗಿರತಕ್ಕಂತಹ ಧ್ವಾಂತಂ ಕತ್ತಲೆಯ ಅಜ್ಞಾನ ವಿಪರೀತ ಜ್ಞಾನವೆಂಬ ಕತ್ತಲೆಯ ಸಮೂಹವು ಧ್ವಂಸಂ ಅನಾಯಿ ಧ್ವಂಸಗೊಳಿಸಲ್ಪಟ್ಟಿತೋ. ಸಾಧುನಿಕರ ಸಜ್ಜನರ ಸಮೂಹವು ಸನ್ಮಾರ್ಗಗ ಅಕಾರಿ ಸನ್ಮಾರ್ಗದಲ್ಲಿ ನಡೆಯುವ ಸನ್ಮಾರ್ಗದಲ್ಲಿ ನಡೆಯುವಂತೆ ಅಕಾರಿ ಮಾಡಲ್ಪಟ್ಟಿತೋ. ತೇನ ಅಂತಹ ವ್ಯಾಸದಿವಾಕರೇಣ ವೇದವ್ಯಾಸರೆಂಬ ಸೂರ್ಯನಿಂದ ಸತತಂ ಯಾವಾಗಲೂ ಮೇ ಮಾನಸಂ ನನ್ನ ಮನಸ್ಸು ಮಾತ್ಯಾಜಿ ಬಿಡಲ್ಪಡದೇ ಇರಲಿ. ಕರ್ಮಣಿ ಪ್ರಯೋಗದ ಮೂಲಕವಾಗಿ ಇಲ್ಲಿ ಹೇಳಿತು. ಪ್ರಾದುರಭಾವಿ ಇವೆಲ್ಲ ಕರ್ಮಣಿ ಲುಂಗ್ಲಕಾರದ ಪದಗಳು. ಪ್ರಾದುರಭಾವಿ, ವ್ಯಸ್ತಾರಿ, ಪ್ರಾಬೋಧಿ, ಪ್ರಾಕಾಶಿ, ಅನಾಯಿ, ಅಕಾರಿ ಮತ್ತು ತ್ಯಾಜಿ
ಇವೆಲ್ಲ ಕರ್ಮಣಿ ಲುಂಗ್ಲಕಾರದ ರೂಪಗಳು. ಸ್ಪಷ್ಟ ಆಯ್ತಲ್ಲ ಶ್ಲೋಕದ ಅರ್ಥ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ